ಕೊಡ್ತಾ ಬಂದಿರುವಂತದ್ದು. ಯಾವತ್ತು ಕೂಡ ಇಲ್ಲಿ ಪುರಾಣ ಪ್ರವಚನವನ್ನ ನಡೆಸುತ್ತಾ ಬಂದಿರುವಂತ ಊರು ನಮ್ಮ ಸಂಘ ಗ್ರಾಮ. ಮನುಷ್ಯನಾಗಿರುವಂತವನು ಸ್ವಲ್ಪ ಆದ್ರೂ ಆಧ್ಯಾತ್ಮಿಕ ಜೀವನದಲ್ಲಿ ಭಕ್ತಿಯ ಮಾರ್ಗದಲ್ಲಿ ನಡಿಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಪುರಾಣ ಪ್ರವಚನವನ್ನ ಹಚ್ತಾರ. ಇಲ್ಲಿ ಏನೂ ಕೂಡ ಅಪೇಕ್ಷೆ ಇಟ್ಕೊಳ್ದೆ ಏನ್ ಮಾಡ್ಬೇಕಾಗಿತ್ತ, ಸುಮ್ನೆ ಬಂದ ಪ್ರವಚನವನ್ನ ಕೇಳಿ ತಮಗೆ ಏನು ಸೇವಾ ಸಲ್ತದ ಆ ಸೇವೆಯನ್ನು ಮಾಡಿ ಹೋಗಿಬಿಟ್ರೆ ಸಾಕು, ಜೀವನದಲ್ಲಿ ಮುಕ್ತಿ ಸಿಗ್ತದ ಅನ್ನುವಂತ ಮಾತನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಸುಮ್ನೆ ಒಂದು ಉದಾಹರಣೆ ಹೇಳ್ಬೇಕಾಗಿತ್ತಂದ್ರೆ, 3 ಮಂದಿ ಹೆಣ್ಣು ಮಕ್ಕಳು ಯಾವ್ದೋ ಒಂದು ಜಾತ್ರೆಗೆ ಹೊರಟಿದ್ರಂತ. 3 ಮಂದಿ ಹೆಣ್ಣು ಮಕ್ಕಳು ಯಾವ್ದೋ ಒಂದು ಜಾತ್ರೆಗೆ ಹೋಗುವಂತ ಸಂದರ್ಭದೊಳಗ, ಊರು ಬಿಟ್ಟು ಹೋಗುವಂತ ಸಂದರ್ಭದಾಗ ಮತ್ತೊಂದು ಊರಿಗೆ ಹೋಗ್ಬೇಕಂತೇಳಿ ಆಗಿತ್ತು. ಅದೇ ಸಂದರ್ಭದಲ್ಲಿ ಆ ಊರ್ ಬಿಟ್ಟು 4 ಕಿಲೋಮೀಟರ್ ಇರುವಂತ ಒಂದು ಆಶ್ರಮ ಕಾಣ್ತವ್ರಿ. ಆ ಆಶ್ರಮದೊಳಗೆ ಒಬ್ಬರ ಮಹಾರಾಜರಿದ್ರು, ಶರಣರಿದ್ರು. ಅಲ್ಲಿ ಏನ ಸತ್ಸಂಗ ಕಾರ್ಯಕ್ರಮ ನಡೆದಿತ್ತು. ಸ್ವಲ್ಪ ನಡೆದಿರುವಂತಹ ಸಂದರ್ಭ ಇವ್ರು ಲೇಟ್ ಆಗಿ ಬಂದ್ರಲ್ಲಿ. ಬಂದ ಕೂಡ್ಲೆ ಅಲ್ಲಿ ನೋಡ್ತಾರ, ಯಾರು ಏನು ಇರದೇ ಇರುವಂತಹ ಸಂದರ್ಭದಲ್ಲಿ ಆ 3 ಜನ ಹೆಣ್ಮಕ್ಳು ಇಲ್ಲಿ ವಸ್ತಿ ಮಾಡೋಣ, ನಾವು ಇಲ್ಲಿ ಉಳ್ಕೊಂಡು ನಾಳಿಗೆ ನಮ್ಮ ಊರಿಗೆ ಹೋಗೋಣ ಅಂತ ಮಾತನ್ನ ಹೇಳಿದಾಗ, ಮುಂಜಾನೆ ಹೋಗುವಂತ ಸಂದರ್ಭದಾಗ ಅಲ್ಲಿ ಇರುವಂತ ಮಹಾತ್ಮರಿಗೆ ಕೇಳ್ಯಾರಂತ, ನೋಡ್ರಿ ನಾವು ಮುಂದಿನ ಊರಿಗೆ ನಮ್ಮ ಊರಿಗೆ ಹೊಂಟಿವಿ, ಮತ್ ಏನಾದ್ರು ಪ್ರಸಾದ ಕೊಡ್ರಲ್ಲ ಅಂದ್ರ ಅವ್ರು. ಏನಾದ್ರು ಪ್ರಸಾದ ಕೊಡ್ರ ತಂದಾಗ ನನ್ನ ಮಠದಾಗ ಏನೂ ಇಲ್ಲ, ನಿಮ್ಗೆ ಏನ್ ಕೊಡ್ಬೇಕಾಗಿತ್ತಂದ್ರ ಅಲ್ಲಿ ಒಂದ್ ಸ್ವಲ್ಪ ಉಸುಕ್ ಐತಿ, ನಿಮ್ಗೆ ಎಟ್ ಬೇಕಾಟ್ ಶರಗ್ನೆ ಕಟ್ಕೊಂಡ್ ಹೋಗ್ರಿ ಅಂದ್ರ ಅವ್ರು. ಅಂದ ಕೂಡ್ಲೆ ಅವ್ರ 3 ಮಂದಿ ವಿಚಾರ ಮಾಡ್ತಾರ, ನಾವು ಬೇಡಾಕತ್ತೀವಿ ಏನ, ಇವ್ರು ಕೊಡಾಕತ್ತಾರ ಏನ, ಉಸುಕ್ ತಗೊಂಡ್ ನಮ್ಮ ಒಂದು ಬಗಶ್ ಉಸುಕ್ ತಗೊಂಡ್ ಹೋಗಿ ಮಣಿ ಕಟ್ಕೊಳ್ಳೋದೈತ ಅಂದ್ರ ಅವ್ರು. ತಗೊಳಕ್ ಹಿಂದ ಮುಂದ ಮಾಡಿದ್ರು ಮತ್ ಮನುಷ್ಯನೇ ವಿಚಾರ ಬತ್ತ, ಒಬ್ರು ಮಹಾತ್ಮರು ಹೇಳ್ಯಾರ ಅಂದ್ ಬಳಕ ಅದನ್ನ ಬಿಟ್ಟು ಹೋಗಾಕು ಬರಂಗಿಲ್ಲ, ತಗೊಳಕ್ಕೂ ಬರಂಗಿಲ್ಲ. ಇನ್ ಏನ್ ಮಾಡೋದಂತ ತಿಳ್ಕೊಂಡ್ ಹೋಗ್ಬೇಕು. ಹೆಣ್ಮಕ್ಳು ಏನ್ ಮಾಡ್ಲಂದ್ರೆ, ಪ್ರಸಾದ ಕಟ್ಕೋತಿರ ನೋಡಿ ನೀವು, ಮಠಕ್ ಬಂದ ಒಂದು ಸೀರಿ ಶರಗಿನ್ಯಾಗ ಸ್ವಲ್ಪ ಪ್ರಸಾದ ಸೀಟಿ ಕಟ್ಕೋತಿರ್ಲ, ಹಂಗ ಒಂದ್ ಬಗಶಿ ಒಬ್ಬ ಹೆಣ್ಮಗಳು ಸೀರಿ ಶರಗಿನ್ಯಾಗ ಕಟ್ಕೊಂಡ್ರು. ಮತ್ತೊಬ್ಬ ಹೆಣ್ಮಗಳು 2 ಬಗಶಿ ಕಟ್ಕೊಂಡ್ರು ಶರಗಿನ್ಯಾಗ. ಮತ್ತೊಬ್ಬರು 3ನೇ ಹೆಣ್ಮಗಳು ಏನ್ ಮಾಡಿದ್ರಂದ್ರೆ, ಒಂದು ಬುಟ್ಟಿ ಕಟ್ಕೊಂಡ್ರು, ಉಸುಕ್ ಕಟ್ಕೊಂಡ ಏನ ಕೊಟ್ಟಾರ ನಡಿ ತಗೊಂಡ್ ಹೋಗುನಂತೆ ಮನೆಗೆ ತಗೊಂಡ್ ಹೋದ್ರು. ಹೋದ ಕೂಡ್ಲೆ ರಾತ್ರಿ ಮನೆ ಒಳಗೆ ಹೋಗಿ ಮನ್ಯಾಗ ಉಸುಕ್ ಗಂಟು ಕಟ್ಟಿದ್ ಹೆಂಗಿತ್ತು ಸೀರೆ ಹಂಗ ಇಟ್ರು. ಮುಂಜಾನೆ ಎದ್ದ ಅದೇ ಸೀರೆ ಉಟ್ಕೋಬೇಕಂತ ನೋಡ್ತಾರ. ಮೊದಲೇದವ್ರು ಏನು ಒಂದ್ ಸ್ವಲ್ಪ ಒಂದು ಮುಟ್ಟಿ ಕಟ್ಕೊಂಡ್ ಹೋಗಿದ್ರಲ್ಲ, ಆ ಮುಟ್ಟಿ ಕಟ್ಕೊಂಡ್ ಹೋದವ್ರು, ಏನ್ ನೀವು ಮಠದಾಗ ಹೋಗಿದ್ನಿ ಉಸುಕಿತ್ತು, ಇದ್ರೇನ್ ಮಾಡ್ ತೆಗೆದು ಒಗಿಬೇಕಂತೆ ತೆಗೆದು ಒಗ್ಯಾಕ್ ನೋಡ್ತಾರೆ. ಒಂದು ಮುಟ್ಟಿಗೆ ಉಸುಕ್ ಏನಾಗಿತ್ತು, ಬಂಗಾರದ ಉಸುಕ್ ಆಗಿತ್ತಂತ. ಬಂಗಾರದ ಉಸುಕಾಗಿತ್ತು. ಬಂಗಾರದ ಉಸುಕ್ ಆದ ಕೂಡಲೇ ತಲ್ಯಾಗ ಬತ್ ನೋಡ್ರಿ ಏನು ವಿಚಾರ, ನಾ ಮುಟ್ಟಿಗೆ ಕಟ್ಕೊಂಡು ಬಂದ ನನ್ನ ಬಾಳೆ ಹಿಂಗಾಗ್ತು, ಇನ್ ಅವ್ರಿಬ್ಬರ್ದು ಹೆಂಗ ಆಗಿರ್ಬೇಕು ಅಂತ. ಅವ್ರಿಬ್ಬರ್ದು ಹೆಂಗತ್ತೆ ತಿಳ್ಕೊಂಡು ಹೊಡ್ಕೊಂತ ಅವ್ರ ಮನಿಗ್ ಬಂದ್ಲಂತ, 2ನೇದವ್ರ ಮನಿಗ್ ಬಂದ್ರಂತ. ನೋಡು ತಂಗಿ, ನಾವ್ರಲ್ಲಿ ಮಠಕ್ ಹೋಗಿದ್ದೀವಿ, ಉಸುಕ್ ಕಟ್ಕೊಂಡ್ ಬಂದಿದ್ನಿ, ಬಂಗಾರ ಆಗಿತ್ತಿ, ಮತ್ ನೀನು ಬಿಚ್ಚಿ ನೋಡಿ ಏನಾಗೈತಿ ಅಂದಾಗ, ನಾನು ಬಿಚ್ಚಿ ನೋಡಿಲ್ವಾ, ನಾನು ನೋಡ್ತ ತೆಗದ್ನವ್ರು. ಅದೇನ್ ಒಂದ್ ಬಗಶ್ ಕಟ್ಕೊಂಡ್ ಮಾಡಿದ್ಲ 2ನೇ ಹೆಣ್ಮಗಳು, ಅದು ಕೂಡ ಬಂಗಾರ ಆಗಿತ್ತಂತ. 3ನೇದವ್ರದ್ದು ನೋಡ್ತಾರಂತ, ಅದು ಕೂಡ ಬಂಗಾರದಾಗಿತ್ತಂತ. ಯಾಕೆ ಈ ಮಾತನ್ನ ನಿಮಗೆ ಈ ಸಂದರ್ಭ ಹೇಳಾಕತ್ತೀನಂದ್ರೆ, ಇಲ್ಲಿ ಬಂದ ಆಶ್ರಮದೊಳಗ ನಾವ್ ಏನೇನು ಫಲ ತಗೊಂಡ್ ಹೋಗ್ತೀವಿ, ನೀವು ಎಷ್ಟು ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತೀರ ಅಷ್ಟು ಭಕ್ತಿ ಸಿಗ್ತದ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದ. ಯಾರು ಒಳ್ಳೆಯ ಮನಸ್ಸಿನಿಂದ ಇಟ್ಕೊಂಡು ಬರ್ತಾರ ಅವ್ರು ಒಳ್ಳೇದಾಗೇ ಆಗ್ತದ. ಯಾವುದೇ ಮಠ ಆಗ್ಲಿ, ದೇವಸ್ಥಾನ ಆಗ್ಲಿ, ಆಶ್ರಮ ಆಗ್ಲಿ, ನಾವು ಭಕ್ತಿಯಿಂದ ನಾವು ಮಹಾತ್ಮರನ್ನ ಸ್ಮರಣೆ ಮಾಡಬೇಕಾಗ್ತದೆ. ಈ ಜೀವನದಲ್ಲಿ ಯಾವುದು ಕೂಡ ಶಾಶ್ವತವಾಗಿರುವಂತದ್ದಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಾಗಿತ್ತಂದ್ರೆ, ಇಂಥ ಸತ್ಸಂಗ ಕಾರ್ಯಕ್ರಮದೊಳಗ ನಮ್ಗೆ ಎಷ್ಟು ಸಹಾಯ ಆಗ್ತದ, ಸಾಧ್ಯ ಆಗ್ತದ, ದಾಸೋಹದಲ್ಲಿ ಪ್ರಸಾದದಲ್ಲಿ ಮಾಡೋದ್ರ ಮುಖಾಂತರ ದೇವರು ಯಾವ ರೂಪದಲ್ಲಿ ಬಂದು ಗೊತ್ತಾಗ್ತಾನೋ ಅಂತ